ಸಂಖ್ಯಾಶಾಸ್ತ್ರ ಅಧ್ಯಾಯದಿಂದ ಮುಖ್ಯ ಪರೀಕ್ಷೆಗೆ ಬರ್ತಕ್ಕಂತಹ ಬಹಳ ಪ್ರಮುಖವಾದ 3 ಅಂಕದ ಪ್ರಶ್ನೆ. ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ. ವರ್ಗಾಂತರ ಮತ್ತು ಆವೃತ್ತಿಯನ್ನು ನೀಡಿರ್ತಾರೆ. ಇಲ್ಲಿ ನಾವು ಬಹುಲಕವನ್ನು ಕಂಡುಹಿಡಿಯಬೇಕು. ಹಾಗಿದ್ದರೆ ಬಹುಲಕವನ್ನು ಕಂಡುಹಿಡಿಯಬೇಕಾದರೆ ನಾವು ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ಆವೃತ್ತಿಯನ್ನು ಗಮನಿಸಿಕೊಂಡು ಹೆಚ್ಚಿನ ಆವೃತ್ತಿ ಯಾವುದು ಹೊಂದಿದೆ, ಅಂದರೆ ಹೆಚ್ಚಿನ ಸಂಖ್ಯೆ ಯಾವುದಿದೆ. ಇಲ್ಲಿ 6, 4, 12, 3, 5ರಲ್ಲಿ ದೊಡ್ಡ ಸಂಖ್ಯೆ ಯಾವುದು? 12. ಸೊ ನಾವು ಅದನ್ನು ಏನು ಮಾಡಬೇಕು? ಬಹುಲಕವಿರುವ ವರ್ಗಾಂತರ ಅಂತ ಹೇಳಿ ಗುರುತಿಸ್ಕೊಳ್ಬೇಕು. ಸೊ ಬಹುಲಕವಿರುವ ವರ್ಗಾಂತರವನ್ನು ಗುರುತಿಸ್ಕೊಂಡ್ಮೇಲೆ ಸೂತ್ರವನ್ನು ಬರೆದುಕೊಳ್ಳೋಣ. ಬಹುಲಕ ಈಸ್ ಈಕ್ವಲ್ಸ್ ಟು L ಪ್ಲಸ್ F1 ಮೈನಸ್ F0 2F1 ಮೈನಸ್ F0 F2 ಬ್ರ್ಯಾಕೆಟ್ ಕ್ಲೋಸ್ ಇಂಟು H. ಇದು ನಮ್ಮ ಬಹುಲಕದ ಸೂತ್ರ. ಹಾಗಿದ್ರೆ ಇಲ್ಲಿ ನಾವು L ಅನ್ನು ಬರ್ಕೊಳ್ಬೇಕು. L ಅಂದರೆ ಏನು? ಬಹುಲಕವಿರುವ ವರ್ಗಾಂತರದ ಕೆಳಮಿತಿ. ಹಾಗಿದ್ರೆ ಇಲ್ಲಿ 30 ಮತ್ತು 40ರಲ್ಲಿ ಒಂದು ಮೇಲ್ಮಿತಿ ಇದೆ, ಇನ್ನೊಂದು ಕೆಳಮಿತಿ ಇದೆ. ಹಾಗಿದ್ರೆ ಇಲ್ಲಿ ಕೆಳಮಿತಿ ಯಾವುದು? 30. ಸೊ L ಇಸ್ ಈಕ್ವಲ್ಸ್ ಟು 30 ಆಯಿತು. ಅದೇ ರೀತಿ F1, ಇಲ್ಲಿ ಯಾವುದು F1? ಟೇಬಲ್ನಲ್ಲಿ ಬಹುಲಕವಿರುವ ವರ್ಗಾಂತರದ ಆವೃತ್ತಿ ಯಾವುದಿರುತ್ತೋ ಅದನ್ನೇ F1 ಅಂತ ಹೇಳಿ ಕರಿತೀವಿ. ಅದಾದ ನಂತರ ಅದರ ಮೇಲಿರ್ತಕ್ಕಂಥದ್ದು F0, ಅದರ ಕೆಳಗಿರ್ತಕ್ಕಂಥದ್ದು F2. ಈ ರೀತಿಯಾಗಿ ಗುರುತಿಸ್ಕೊಂಡ ಮೇಲೆ ಬಹಳ ಸುಲಭವಾಗಿ ಬರೆದುಕೊಳ್ಬೋದು ನಾವು. F0 ಈಸ್ ಈಕ್ವಲ್ಸ್ ಟು 4, F1 ಈಸ್ ಈಕ್ವಲ್ಸ್ ಟು 12, F2 ಈಸ್ ಈಕ್ವಲ್ಸ್ ಟು 3. ಹಾಗಿದ್ದರೆ H ಅಂದರೆ ಏನು? H ಅಂದರೆ ವರ್ಗಾಂತರದ ಗಾತ್ರ. ವರ್ಗಾಂತರದ ಗಾತ್ರ ಅಂದರೆ 30ರಲ್ಲಿ 40ನ್ನು ಕಳೆದಾಗ 10 ಬರುತ್ತೆ. ಈಗ ಸೂತ್ರದಲ್ಲಿ ಬೆಲೆಗಳನ್ನು ಹಾಕೋಣ. L ಅಂದರೆ 30 ಬ್ರ್ಯಾಕೆಟ್, F1 ಅಂದರೆ 12 ಮೈನಸ್ F0 ಅಂದರೆ 4 ಡಿವೈಡೆಡ್ ಬೈ 2 ಇಂಟು F1 ಅಂದರೆ 12 ಮೈನಸ್ 4 ಮೈನಸ್ F2 ಅಂದರೆ 3 ಬ್ರ್ಯಾಕೆಟ್ ಕ್ಲೋಸ್ ಇಂಟು 10. 30 ಬ್ರ್ಯಾಕೆಟ್ 12ರಲ್ಲಿ 4ನ್ನು ಕಳೆದಾಗ 8 ಡಿವೈಡೆಡ್ ಬೈ 12ರಲ್ಲಿ 24 ಮೈನಸ್ 4 ಮತ್ತು ಮೈನಸ್ 3 ಎರಡು ಮೈನಸ್ ಚಿಹ್ನೆಗಳಿದ್ದಾಗ ಸಾಮಾನ್ಯವಾಗಿ ನಾವು ಸಂಕಲನ ಮಾಡ್ತೇವೆ. 4 3 7 ಮೈನಸ್ 7 ಬ್ರ್ಯಾಕೆಟ್ ಕ್ಲೋಸ್ ಇಂಟು 10. 30 8 ಡಿವೈಡೆಡ್ ಬೈ 24ರಲ್ಲಿ 7ನ್ನು ಕಳೆದಾಗ 17 ಇಂಟು 10. 30 8 ಇಂಟು 10 ಅಂತಂದರೆ 80 ಡಿವೈಡೆಡ್ ಬೈ 7. 30 ಪ್ಲಸ್ 80 ಡಿವೈಡ್ ಬೈ 7ನ್ನು ನಾವು ಭಾಗಿಸಿದಾಗ, ಅಂದರೆ 17ರಿಂದ 80ನ್ನು ಭಾಗಿಸಿದಾಗ ನಮ್ಮ ಉತ್ತರ 4.70. ಸೊ ಅದರಿಂದ 30 ಪ್ಲಸ್ 4.70ಯನ್ನು ಕೂಡಿಸಿದ್ರೆ 34.70, ಅಥವಾ ಇದನ್ನು ನಾವು 34.7 ಅಂತ ಸಹ ಬರಿಬೋದು. ಇದು ನಮ್ಮ ದತ್ತಾಂಶಗಳಿಗೆ ಬಹುಲಕ 34.7 ಆಗಿರ್ತದೆ.